ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ಮತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ ಊರ ಹೆಸರನ್ನ ಕಮೆಂಟ್ ಮಾಡಿ, ನೀವ್ ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ ನಮಗೆ ಗೊತ್ತಾಗುತ್ತೆ. ಸರ್, ದೊಡ್ಡ ದೊಡ್ಡ ಬಂಗ್ಲೆಗಳಿಗೆ ಅಪಾರ್ಟ್ಮೆಂಟ್ಗೆ ಮಾಡುವಂತ ಈ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ನ ನಿಮ್ ಮನೆಗೂ ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ಮಾಡ್ಕೊಡ್ತೀವಿ ಸರ್. ನಿಮ್ ಮನೆ ಗೃಹ ಪ್ರವೇಶಕ್ಕೆ ಬಂದವರೆಲ್ಲ ಶಾಕ್ ಆಗ್ಬೇಕು, ಅಷ್ಟು ರಿಚ್ ಆಗಿ ಈ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಶ್ರೀ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮಾಡ್ಕೊಡುತ್ತೆ. ನೀವು ನನಗ್ ಮಾಡೋ ಒಂದ್ ಕಾಲ್ ನಿಂದ ನಿಮ್ ಮನೆ ಕಂಪ್ಲೀಟ್ ಲುಕ್ ಬದಲಾಗುತ್ತೆ. ದಯವಿಟ್ಟು ಈ ಒಂದು ಕಂಪ್ಲೀಟ್ ವಿಡಿಯೋನ ನೋಡಿ ನನಗೆ ಕಾಲ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಅಂತ, ಶ್ರೀ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಪ್ರೊಪ್ರೈಟರ್ ಮಾತಾಡ್ತಾ ಇರೋದು. ಸೊ ನಮ್ಮ ಕಂಪನಿ ಬಂದು ಸುಮಾರು 8 ವರ್ಷದಿಂದ ನಾವು ಈ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಮಾಡ್ತಾ ಬಂದಿದ್ದೀವಿ ಸರ್. ನಾನು ಮೊದಲನೇದಾಗಿ ನಮ್ಮ ಟಿವಿ ಯೂನಿಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ನನ್ನ ಬ್ಯಾಕ್ ಸೈಡ್ ನಲ್ಲಿ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ಸಿಂಪಲ್ ಆಗಿ ಟಿವಿ ಯೂನಿಟ್ ನ ಡಿಸೈನ್ ಮಾಡಿದೀವಿ ಅಂತ. ಕೆಲವು ಕಸ್ಟಮರ್ ಕೇಳ್ತಾರೆ, ಸರ್ ಈ ತರದಲ್ಲದೆ ಬೇರೆ ತರ ನಮ್ಮ ಹತ್ರ ಇರುವಂತ ಡಿಸೈನ್ಸ್ ಕೂಡ ಮಾಡ್ಕೊಡ್ತೀರಾ ಅಂತ ಹೇಳಿ. ಖಂಡಿತ ಮಾಡ್ಕೊಡ್ಬೋದು ಸರ್. ಅಂಡ್ ನಾವ್ ಇಲ್ಲಿ ಏನ್ ನೋಡ್ತಾ ಇದೀವಿ ಬ್ಯಾಕ್ ಸೈಡ್ ಅಲ್ಲಿ, ಕೆಲವು ಕಸ್ಟಮರ್ಗೆ ಒಂದು ಡೌಟ್ ಇರುತ್ತೆ, ಇದ್ರ ಮೇಲೆ ಏನಾದ್ರು ನೀರ್ ಬಿದ್ರೆ ಹಾಳಾಗ್ಬಿಡುತ್ತೆ ಅಥವಾ ಸ್ಕ್ರಾಚ್ ಆಗ್ಬಿಡುತ್ತೆ ಅಂತ. 200% ಅದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸರ್. ಯಾಕಂದ್ರೆ ಇದು ವಾಟರ್ ಪ್ರೂಫ್, ಫೈರ್ ಪ್ರೂಫ್, ಟರ್ಮೈಟ್ ಪ್ರೂಫ್ ಎಲ್ಲಾನು ಇರುವಂತದ್ದು. ಅದಕ್ಕೆ ಇದನ್ನ ನಾವು ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಕರೆಯುವಂಥದ್ದು ಸರ್. ಇವಾಗ ಟಿವಿ ಯೂನಿಟ್ ಆಯ್ತು. ನನ್ನ ಬ್ಯಾಕ್ ಸೈಡ್ ನಲ್ಲಿ ನೀವು ನೋಡ್ತಾ ಇರಬಹುದು ಕಿಚನ್ ವರ್ಕ್ ಎಷ್ಟು ಲಕ್ಸುರಿಯಸ್ ಆಗಿ ಬಂದಿದೆ ಅಂತ ಹೇಳಿ. 2 ಕಲರ್ ಕಾಂಬಿನೇಷನ್ ಅಲ್ಲಿ ಮಾಡಿರುವಂತದ್ದು. ನೀವು ಮೇಲ್ಗಡೆ ನೋಡಬಹುದು, ಈ ಒಂದು ಶೀಟು, ಈ ತರ ಫಿನಿಶಿಂಗ್ ಶೀಟು ನಮ್ಮ ಅಲ್ಯೂಮಿನಿಯಂ ನಲ್ಲಿ ಬಿಟ್ರೆ ಯಾವುದೇ ಕಾರಣಕ್ಕೂ ವುಡ್ ನಲ್ಲಿ ಸಿಗಲ್ಲ ಸರ್. ಯಾಕೆ ಅಂದ್ರೆ ಇದನ್ನ ಮ್ಯಾಟ್ ಫಿನಿಶಿಂಗ್ ಶೀಟ್ ಅಂತ ಹೇಳ್ತೀವಿ. ಅಂಡ್ ಕೆಳಗಡೆನೂ ಕೂಡ ನೀವು ನೋಡಬಹುದು, ಇದು ಕೂಡ ಮ್ಯಾಟ್ ಫಿನಿಶಿಂಗ್ ಶೀಟೇನೆ. ಮೇಜರ್ ಆಗಿ ಸರ್, ಸಿಂಕ್ ಹತ್ರ ಎಲ್ಲರಿಗೂ ಡೌಟ್ ಬರೋದೇನಂದ್ರೆ, ಅತಿ ಹೆಚ್ಚು ನೀರ್ನ ಯೂಸ್ ಮಾಡುವಂತ ಜಾಗ ಆಗಿರೋದ್ರಿಂದ ಎಲ್ಲರಿಗೂ ಡೌಟ್ ಬರುತ್ತೆ, ನೀರ್ ಯೂಸ್ ಮಾಡ್ತಾ ಇದು ಹಾಳಾಗುತ್ತೆ ಅಂತ ಹೇಳಿ. ಸರ್, ನನ್ನ ಓಪನ್ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಇದು ಅಲ್ಯೂಮಿನಿಯಂ ಇಂಟೀರಿಯರ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು 10 ವರ್ಷ ಅಲ್ಲ ಸರ್, 20 ವರ್ಷ ನೀರಿನಲ್ಲಿ ಇಟ್ಟಿದ್ರು ಕೂಡ ಇದು ಹಾಳಾಗಲ್ಲ ಸರ್. ಈಗ ನಮ್ಮ ಕಿಚನ್ ನಲ್ಲಿ ನಾವ್ ಏನೆಂತಕ್ಕೆಲ್ಲ ಪ್ರಾವಿಷನ್ ಮಾಡಿದೀವಿ ಅಂತ ನೋಡ್ತಾ ಹೋಗೋಣ ಸರ್. ಫಸ್ಟ್ಲಿ ಇಲ್ಲಿ ನಾವು ನೋಡಬಹುದು, ಡಸ್ಟ್ ಬಿನ್ ಗೆ ಪ್ರಾವಿಷನ್ ನ ಕೊಟ್ಟಿದೀವಿ ಸಿಂಕ್ ಕೆಳಗಡೆ. ಅಂಡ್ ಇಲ್ಲಿ SS ಬಾಸ್ಕೆಟ್ಸ್ ನ ಯೂಸ್ ಮಾಡಿದೀವಿ, ಸೆಟ್ ಆಫ್ 3. ಅಂಡ್ ಇಲ್ಲಿ ಈ ಡೋರ್ ನ ಓಪನ್ ಮಾಡಿದ್ರೆ ರಿಮೂವಬಲ್ ಶೆಲ್ಫ್ ಅನ್ನ ಕೊಟ್ಟಿದೀವಿ ಸರ್. ಚೀಲ ಏನಾದ್ರು ಇತ್ತಂತ ಹೇಳಿದ್ರೆ ಇದನ್ನ ಓಪನ್ ಮಾಡಿ ಚೀಲನ ಒಳಗಡೆ ಇಟ್ಟು ಅಂಡ್ ಇಡ್ಬೋದು, ಕ್ಲೋಸ್ ಮಾಡ್ಬೋದು ಈ ತರ. ಅಂಡ್ ಎಲ್ಲರಿಗೂ ಒಂದು ಡೌಟ್ ಏನು ಅಂತ ಹೇಳಿದ್ರೆ, ಈ ಕಾರ್ನರ್ ಸ್ಪೇಸ್ ನ ಹೇಗೆ ಯುಟಿಲೈಸ್ ಮಾಡ್ಬೋದು ಅಂತ ಹೇಳಿ ನೋಡ್ಬೋದು. ಮ್ಯಾಜಿಕ್ ಕಾರ್ನರ್ ಅನ್ನ ಯೂಸ್ ಮಾಡಿದೀವಿ. ನಾವು ಏನ್ ಐಟಮ್ಸ್ ಇದೆ ಅದನ್ನೆಲ್ಲ ಇಟ್ಬಿಟ್ಟು ಹೀಗೆ ಪುಷ್ ಮಾಡಿದ್ರೆ ಸಾಕು, ಈಸಿಯಾಗಿ ಒಳಗೆ ಹೋಗುತ್ತೆ, ಆ ಸ್ಪೇಸ್ ಕೂಡ ಸೇವ್ ಆಗುತ್ತೆ. ಇಲ್ಲಿ ನಾವು ಟ್ಯಾಂಡಮ್ ಬಾಸ್ಕೆಟ್ಸ್ ಅಂತ ಹೇಳ್ತೀವಿ. ಲೈಕ್ ನೋಡ್ಬೋದು, ಇಲ್ಲಿ PVC ಟ್ರೇನ ಯೂಸ್ ಮಾಡಿದೀವಿ, ರಿಮೂವಬಲ್ ಟ್ರೇ. ಸ್ಪೂನ್ಸು, ಸೌಟ್ಸ್ ಎಲ್ಲ ಇಟ್ಕೊಂಡು ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಓಪನ್ ಮಾಡಿ ಕೂಡ. ಇಲ್ಲಿ ನಾವು ನೋಡೋದಾದ್ರೆ ಸರ್, ಇದನ್ನ ವಿಕರ್ ಬಾಸ್ಕೆಟ್ ಅಂತ ಹೇಳಿ ಕರಿತೀವಿ. ಏನು ವಿಕರ್ ಬಾಸ್ಕೆಟ್ ಅಂದ್ರೆ, ಡ್ರೈ ವೆಜಿಟೇಬಲ್ಸ್ ಸಚ್ ಎಸ್ ಆನಿಯನ್, ಪೊಟ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ಇಟ್ಕೊಳ್ಬಹುದು. ಅಂಡ್ ಇಲ್ಲಿ ಓಪನ್ ಬ್ರೇಕ್ಫಾಸ್ಟ್ ಕೌಂಟರ್ ಇದೆ. ಸೊ ನಾವು ನೋಡ್ಬೋದು, ಇಲ್ಲಿ ಏನಾದ್ರು ಪಿಂಗಾಣಿ ಐಟಮ್ಸ್ನೆಲ್ಲ ಶೋಗ್ ಇಟ್ಕೊಳ್ಬಹುದು. ಇದನ್ನ ಗ್ರಾಸರಿ ಬಾಕ್ಸ್ ಅಂತ ಹೇಳ್ತೀವಿ ಸರ್. ಲೈಕ್ ಇಲ್ಲಿ ಒಳಗೆ ನಾವು ನೋಡೋದಾದ್ರೆ ಲೈಟ್ಸ್ಗೆಲ್ಲ ಪ್ರಾವಿಷನ್ ನ ಕೊಟ್ಟಿದೀವಿ. ಸೊ ಶೆಲ್ಫ್ ಇದೆ ಸರ್. ಕಿಚನ್ ಅಲ್ಲೇನೆ ಸ್ಟೋರೇಜ್ಗೆ ಅಂತ ಹೇಳಿ ತುಂಬಾ ಕೇಳ್ತಾ ಇರ್ತಾರೆ. ನೀವು ಇಲ್ಲಿ ನೋಡಬಹುದು, ಒಬ್ರು ನಿಂತ್ಕೊಳ್ಳೋ ಜಾಗದಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಈ ಯೂನಿಟ್ ನ ಡಿಸೈನ್ ಮಾಡಿದೀವಿ ಅಂತ. ಸೊ ಇದನ್ನ ಪ್ಯಾಂಟ್ರಿ ಯೂನಿಟ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಡೈಲಿ ಯೂಸೇಜ್ ಸಚ್ ಕಾಫಿ ಪುಡಿ, ಟೀ ಪುಡಿ, ಧನಿಯಾ ಪೌಡರು, ಅದು ಇದು ಎಲ್ಲಾನು ಇಟ್ಕೊಳ್ಬಹುದು ಸರ್. ನಾವು ನೆಕ್ಸ್ಟ್ ನೋಡೋದಾದ್ರೆ ವಾರ್ಡ್ರೂಬ್ಸ್ ನ ನೋಡಬಹುದು. ಗೋಲ್ಡ್, ಪ್ಲಾಟಿನಮ್, ಡೈಮಂಡ್, ದ 3 ಕ್ಯಾಟಗರಿ ಆಫ್ ವರ್ಕ್ ನಮ್ಮ ಹತ್ರ ಇದೆ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಸರ್, ಸ್ಟಡಿ ಯೂನಿಟ್ ನ ನೀವು ನೋಡಬಹುದು ನನ್ನ ಬ್ಯಾಕ್ ಸೈಡ್ ಅಲ್ಲಿ. ತುಂಬಾ ಸಿಂಪಲ್ ಆಗಿ, ತುಂಬಾ ನೀಟ್ ಅಂಡ್ ಕ್ಲಿಯರ್ ಆಗಿ ಡಿಸೈನ್ ಮಾಡಿರುವಂತದ್ದು. ಈಗ ನಾವಿಲ್ಲಿ ನೋಡೋದಾದ್ರೆ ಸರ್, ಗೋಲ್ಡ್ ವರ್ಕ್ ಇದೆ. ಏನ್ ಗೋಲ್ಡ್ ವರ್ಕ್ ಅಂತ ಹೇಳಿದ್ರೆ, ಈಚ್ ಅಂಡ್ ಎವ್ರಿಥಿಂಗ್, ವಾರ್ಡ್ರೂಬ್ಸ್, ಡೋರ್ಸ್ ಎಲ್ಲ ಬಂದು ಸಿಂಗಲ್ ಸೈಡ್ ಶೀಟ್ ವರ್ಕ್ ಇರುತ್ತೆ. ಅದಕ್ಕೆ ಗೋಲ್ಡ್ ಕ್ಯಾಟಗರಿಗೆ ನಾವು ಇಟ್ಟಿದ್ದೀವಿ. ಅಂಡ್ ಪ್ಲಾಟಿನಮ್ ಅಂತ ಹೇಳಿದ್ರೆ ಡೋರ್ಸಿಗೆಲ್ಲ ಡಬಲ್ ಸೈಡ್ ಶೀಟ್ ವರ್ಕ್ ಇರುತ್ತೆ. ಲೈಕ್ ತುಂಬಾ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಆ ಕಾರಣಕ್ಕೆ ಡೋರ್ಸಿಗೆ ಡಬಲ್ ಸೈಡ್ ಶೀಟ್ ನ ಯೂಸ್ ಮಾಡಿರುವಂತದ್ದು. ಡೈಮಂಡ್ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಸರ್, ಎಷ್ಟು ಬ್ಯೂಟಿಫುಲ್ ಆಗಿ ಈ ಸ್ಲೈಡಿಂಗ್ ವಾರ್ಡ್ರೋಬ್ ಬಂದಿದೆ ಅಂತ ಹೇಳಿ. ತುಂಬಾ ಎಲೆಗೆಂಟ್ ಲುಕ್ ಕೊಡುತ್ತೆ ಸರ್. ಡೋರ್ಸ್ ಇಂದ ಹಿಡಿದು ಶೆಲ್ಫ್, ಪಾರ್ಟಿಷನ್ಸ್ ಎಲ್ಲಾನು ಕೂಡ ಸರ್ ಡಬಲ್ ಸೈಡ್ ಶೀಟ್ ವರ್ಕ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಡೈಮಂಡ್ ಅಂತ ಹೇಳಿ ಕ್ಯಾಟಗರೈಸ್ ಮಾಡಿದೀವಿ. ಇದು ವಾರ್ಡ್ರೋಬ್ ನ ಒಂದು ಡಿಸೈನ್ ಸರ್. ನಾವು ನೆಕ್ಸ್ಟ್ ನೋಡೋದಾದ್ರೆ, ಇಲ್ಲೊಂದು ಡ್ರೆಸ್ಸಿಂಗ್ ಯೂನಿಟ್ ನ ನೋಡಬಹುದು. ಹಾಫ್ ಮೂನ್ ತರ ಮಿರರ್ ನ ಕಟ್ ಮಾಡಿಸಿ ಫಿಕ್ಸ್ ಮಾಡಿರುವಂತದ್ದು. ಅಂಡ್ ಅಗೇನ್ ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ಇನ್ನೊಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ. ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ, ಸ್ಟೋರೇಜ್ ಸಿಗುತ್ತೆ ನಮಗೆ, ಲೈಕ್ ಸಚ್ ಆಸ್ ಕಾಸ್ಮೆಟಿಕ್ಸ್ ಐಟಮ್ಸ್ ನೆಲ್ಲ ಇಟ್ಕೊಳ್ಳೋದಕ್ಕೆ. ಅಂಡ್ ಇಲ್ಲೂ ಕೂಡ ಒಂದು ಸಿಂಪಲ್ ಆಗಿರೋ ಡ್ರೆಸ್ಸಿಂಗ್ ಯೂನಿಟ್ ನ ಡಿಸೈನ್ ಮಾಡಿದೀವಿ ಸರ್. ಈಗ ನೀವು ದೇವ್ರ ಮನೆ ಏನ್ ನೋಡ್ತಾ ಇದೀರಾ, ಇದನ್ನ ಕಂಪ್ಲೀಟ್ ಆಗಿ ವುಡ್ ಅಲ್ಲೇ ಮಾಡಿರೋದು ಅಂತ ಅನ್ಕೊಂತ ಇದೀರಾ ಅನ್ಸುತ್ತೆ. ಬಟ್ ಡೆಫಿನೆಟ್ಲಿ ಇಲ್ಲ ಸರ್, ಇದನ್ನ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ಅಲ್ಲಿ ಮಾಡಿರೋದು. ಈ ಒಂದು ವುಡನ್ ಕಲರ್ ಶೀಟ್ ನೀವೇನ್ ನೋಡ್ತಾ ಇದೀರಾ, ಇದು ಡೆಫಿನೆಟ್ಲಿ ವುಡ್ ಅಲ್ಲ, ACP ಶೀಟು. ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದೀರಾ, ದೇವ್ರ ಮನೆಯಲ್ಲಿ ಲೈಕ್ ಬೆಂಕಿ ಬಿದ್ರೆ ಏನಾದ್ರು ಹಾಳಾಗ್ಬಿಡುತ್ತೆ
ಹಾಳಾಗ್ಬಿಡುತ್ತೆ, ಆಯಿಲ್ ಏನಾದ್ರು ಬಿದ್ರೆ ಹಾಳಾಗ್ಬಿಡುತ್ತೆ ಅಂತ ನೀವು ಅನ್ಕೊಂಡಿದೀರಾ. ಡೆಫಿನೆಟ್ಲಿ ಇಲ್ಲ ಸರ್, ಯಾಕಂದ್ರೆ ಇದು ಫೈರ್ ಪ್ರೂಫ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ ಆಗಲ್ಲ. ಇದಲ್ಲದೆ ದೊಡ್ಡದು ಪೂಜಾ ರೂಮ್ಸ್ ಬೇಕು ಅಂತ ಹೇಳಿದ್ರು ಕೂಡ ಡೆಫಿನೆಟ್ಲಿ ಡಿಸೈನ್ ಮಾಡ್ಬೋದು ಸರ್. ಆಮೇಲೆ ಇದರಲ್ಲಿ ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಸರ್, ಈ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಸರ್ ಲಾಸ್ಟ್ ನಿಮ್ಗೆ ಯಾವತ್ತೋ ಒಂದ್ ದಿವಸ ಬೇಜಾರಾಯ್ತು ಅಂದ್ರೆ ಕಿತ್ತಿದ್ದನ್ನ ನೀವು ವಾಪಸ್ ಗುಜ್ರಿಗೆ ಹಾಕಿದ್ರು ಕೂಡ ನಿಮ್ಗೆ ನೀವು ಸ್ಪೆಂಡ್ ಮಾಡಿರೋ ಅಮೌಂಟ್ ಅಲ್ಲಿ ಅರೌಂಡ್ 60% ಆಫ್ ದ ಅಮೌಂಟ್ ಬಂದ್ಬಿಡುತ್ತೆ. ಅಂಡ್ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಆಫ್ಟರ್ 5 years ಸರ್, ಈಗಿನ ಏನ್ ನೀವು ಕಲರ್ಸ್ ನೋಡ್ತಾ ಇದೀರಾ, ಒಂದು 5 ವರ್ಷ ಆದ್ಮೇಲೆ ನೀವೇನಾದ್ರು ಈ ಕಲರ್ ನ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇದನ್ನ ತೆಗೆದು ಸ್ಕ್ರಾಪ್ ಹಾಕಿದ್ರೆ ನಿಮ್ಗೆ ಒಂದಷ್ಟು ಅಮೌಂಟ್ ಸಿಗುತ್ತೆ. ಅದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಅಮೌಂಟ್ ನ ಹಾಕಿ ಮತ್ತೆ ನೀವು ಶೀಟ್ಸ್ ಕಲರ್ಸ್ ಕೂಡ ಚೇಂಜ್ ಮಾಡಿಸ್ಕೋಬಹುದು. ಆದ್ರೆ ಈ ತರ ಅಡ್ವಾಂಟೇಜ್ ಯಾವುದೇ ಕಾರಣಕ್ಕೂ ಬೇರೆ ಇಂಟೀರಿಯರ್ಸ್ ನಲ್ಲಿ ಸಿಗಲ್ಲ. ನೀವು ಯಾಕೆ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಹತ್ರನೇ ಕೆಲಸ ಮಾಡಿಸ್ಬೇಕು ಅಂತ ಕೇಳ್ತಾ ಇದ್ದೀರಾ. ಡೆಫಿನೆಟ್ಲಿ ಸರ್, ಅದಕ್ಕೆ ಉತ್ತರನೇ ಇದು ಸರ್. ದ ಒನ್ ಅಂಡ್ ಓನ್ಲಿ ಕಂಪನಿ ಅಗ್ರಿಮೆಂಟ್ ಬೇಸ್ಡ್ ವರ್ಕ್ ಮಾಡ್ತಾ ಇರುವಂತ ಏಕೈಕ ಕಂಪನಿ ನಮ್ಮ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಕಂಪನಿ ಅಂತ ಹೇಳ್ಬೋದು. ದ ಫಸ್ಟ್ ಡಾಕ್ಯುಮೆಂಟ್ ಕೊಟೇಶನ್ ಶೀಟು ಮತ್ತೆ ನಾವೇನ್ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅಂತ. ಸೆಕೆಂಡ್ ಬಂದು ಒಂದು ಫಾರ್ಮಲ್ ಅಗ್ರಿಮೆಂಟ್ ಆಗುತ್ತೆ ಸರ್, ಏನು ಕ್ಯಾಶ್ ರಿಲೇಟೆಡ್ ಯಾವ ಸ್ಟೇಜ್ ಅಲ್ಲಿ ಏನೇನ್ ಪೇಮೆಂಟ್ ಕೊಡಬೇಕು ಅಂತ ಹೇಳಿ. ಅಟ್ ಲಾಸ್ಟ್ ಸರ್, ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಕಡೆಯಿಂದಾನೆ ಇಷ್ಟೆಲ್ಲ ಗ್ಯಾರಂಟಿ ವಾರಂಟಿ ಕೊಡ್ತಾ ಇದೀವಿ. ಬರೀ ಬಾಯಿ ಮಾತಿಗಲ್ಲ ಸರ್, ವಿತ್ ಸರ್ಟಿಫಿಕೇಟ್ ಕೊಡ್ತಾ ಇದೀವಿ, ಗ್ಯಾರಂಟಿ ಸರ್ಟಿಫಿಕೇಟ್. ಅದರಲ್ಲಿ 10 ವರ್ಷ ACP ಇರುತ್ತೆ, ಲೈಫ್ ಟೈಮ್ ವಾರಂಟಿ ಅಲ್ಯೂಮಿನಿಯಂ ಇರುತ್ತೆ, ಟೆಕ್ನಿಕಲ್ ವಾರಂಟಿ 5 ವರ್ಷ ಇರುತ್ತೆ ಸರ್. ಅಂದ್ರೆ 5 ವರ್ಷದಲ್ಲಿ ನಿಮ್ಗೆ ಯಾವುದೇ ತರ ಟೆಕ್ನಿಕಲ್ ಪ್ರಾಬ್ಲಮ್ ಬಂದ್ರು ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅವ್ರು ಬಂದು ಫ್ರೀ ಆಗಿ ಕ್ಲಿಯರ್ ಮಾಡ್ಕೊಡ್ತಾರೆ ಸರ್. ಪ್ರೈಸ್ ವಿಚಾರಕ್ಕೆ ಅಂತ ನೀವು ಬಂದ್ರೆ, ವಾರ್ಡ್ರೋಬ್ಸ್ ಎಲ್ಲ ಪರ್ ಸ್ಕ್ವೇರ್ ಫೀಟ್ 1000 rupees ಇಂದ ಸ್ಟಾರ್ಟ್ ಆಗುತ್ತೆ. ಕಿಚನ್ ಎಲ್ಲ ಪರ್ ಸ್ಕ್ವೇರ್ ಫೀಟ್ 900 rupees ಇಂದ ಸ್ಟಾರ್ಟ್ ಆಗುತ್ತೆ. ಲಾಫ್ಟ್ ಬಂದು 700 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಓವರ್ ಆಲ್ ಕೆಲಸ ನೀವು ನಮಗೆ ಕೊಡ್ತಾ ಇದೀರಾ ಅಂತ ಹೇಳಿದ್ರೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲೇ ಮಾಡ್ಕೊಡೋಣ ಸರ್, ಖಂಡಿತ ಸರ್. ನಮ್ಮ ಆಫೀಸ್ ಬಂದು ಮಾಗಡಿ ರೋಡ್, ಬ್ಯಾಡ್ರಳ್ಳಿ, ಭರತ್ ನಗರ್ 2nd ಸ್ಟೇಜ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ನಮ್ಮ ಆಫೀಸ್ ಟೈಮಿಂಗ್ಸ್ ಬಂದ್ಬಿಟ್ಟು ಫ್ರಮ್ 9 to 7 ಮಂಡೇ ಟು ಸ್ಯಾಟರ್ಡೇ ಇರುತ್ತೆ. ಸಂಡೇಸು ಹಾಫ್ ಡೇ ಓಪನ್ ಇರುತ್ತೆ. ಯಾವಾಗ ಬೇಕಾದ್ರೂ ಬಂದು ಆಫೀಸ್ನ ವಿಸಿಟ್ ಮಾಡ್ಬೋದು.